ಇಂಗ್ಲಿಷ್ ವಾಕ್ಯಗಳಲ್ಲಿ ಲಾಟ್ಸ್ ಆಫ್, ಎ ಲಾಟ್ ಆಫ್ ಮತ್ತು ಪ್ಲೆಂಟಿ ಆಫ್ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಲಾಟ್ಸ್ ಆಫ್, ಲಾಟ್ ಆಫ್ ಮತ್ತು ಪ್ಲೆಂಟಿ ಆಫ್ ಹೇಗೆ ಬಳಸಬೇಕು? ಲಾಟ್ಸ್ ಆಫ್, ಲಾಟ್ ಆಫ್ ಮತ್ತು ಪ್ಲೆಂಟಿ ಆಫ್ ಈ ಮೂರು ಪದಗಳ ಅರ್ಥ ಕನ್ನಡದಲ್ಲಿ ತುಂಬ, ಹೆಚ್ಚು ಅಥವಾ ಸಾಕಷ್ಟು ಎಂದೇ ಆಗುತ್ತದೆ. ಲಾಟ್ಸ್ ಆಫ್, ಲಾಟ್ ಆಫ್ ಮತ್ತು ಪ್ಲೆಂಟಿ ಆಫ್ ಅಂದರೆ ಹೆಚ್ಚು, ತುಂಬ, ಸಾಕಷ್ಟು. ಇವುಗಳನ್ನು ದೊಡ್ಡ ಪ್ರಮಾಣ ಅಥವಾ ಸಂಖ್ಯೆಯಲ್ಲಿ ತಿಳಿಸಲು ಬಳಸಲಾಗುತ್ತದೆ. ಇವುಗಳನ್ನು ಎಣಿಸಬಹುದಾದ ಮತ್ತು ಎಣಿಸಲಾಗದ ಎರಡೂ ನಾಮಪದಗಳ ಜೊತೆ ಬಳಸಬಹುದು. ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ನಾಮಪದಗಳ ಜೊತೆ ಬಳಸಬಹುದು. ಅ ಲಾಟ್ ಆಫ್ ಮತ್ತು ಲಾಟ್ಸ್ ಆಫ್ ತುಂಬ. ಅ ಲಾಟ್ ಆಫ್ ಮತ್ತು ಲಾಟ್ಸ್ ಆಫ್ ಇವೆರಡರ ಅರ್ಥದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಇವೆರಡನ್ನು ಒಂದೇ ಜಾಗದಲ್ಲಿ ಬಳಸಬಹುದು. ಆದರೆ ಅ ಲಾಟ್ ಆಫ್ ಅನ್ನು ಸಾಧಾರಣ ಮಾತುಕತೆಯಲ್ಲಿ ಬಳಸಲಾಗುತ್ತದೆ. ಲಾಟ್ಸ್ ಆಫ್ ಎಂಬುದು ಇನ್ನೂ ಹೆಚ್ಚು ಕ್ಯಾಶುವಲ್ ಮತ್ತು ಇನ್ಫಾರ್ಮಲ್ ಶೈಲಿಯಾಗಿದೆ. ನೆನಪಿಡಿ, ಲಾಟ್ಸ್ ಆಫ್ ಬಳಸಿದಾಗ ಅದರ ಹಿಂದೆ ಎ ಬಳಸಬಾರದು. ಉದಾಹರಣೆಗೆ, ಶಿ ಹ್ಯಾಸ್ ಅ ಲಾಟ್ ಆಫ್ ಮನಿ, ಶಿ ಹ್ಯಾಸ್ ಲಾಟ್ಸ್ ಆಫ್ ಮನಿ. ಅವಳ ಬಳಿ ತುಂಬ ಹಣವಿದೆ. ಅನ್ಕೌಂಟೇಬಲ್, ಹಣ ಅಂದರೆ ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ. ರುಪೀಸ್ ಅಂದರೆ ಕೌಂಟ್ ಮಾಡಬಹುದು. ದೇರ್ ಆರ್ ಅ ಲಾಟ್ ಆಫ್ ಬುಕ್ಸ್ ಆನ್ ದ ಟೇಬಲ್. ದೇರ್ ಆರ್ ಲಾಟ್ಸ್ ಆಫ್ ಬುಕ್ಸ್ ಆನ್ ದ ಟೇಬಲ್. ಮೇಜಿನ ಮೇಲೆ ತುಂಬ ಪುಸ್ತಕಗಳಿವೆ. ಕೌಂಟೇಬಲ್, ಪುಸ್ತಕಗಳಂದರೆ ಲೆಕ್ಕ ಮಾಡಬಹುದು. ವಿ ಫೇಸ್ಡ್ ಲಾಟ್ಸ್ ಆಫ್ ಪ್ರಾಬ್ಲಮ್ಸ್ ಎಸ್ಟರ್ಡೇ. ನಿನ್ನೆ ನಾವು ತುಂಬ ಸಮಸ್ಯೆಗಳನ್ನು ಎದುರಿಸಿದೆವು. ಪ್ಲೆಂಟಿ ಆಫ್ ಅಂದರೆ ಕೇವಲ ತುಂಬ ಇದೆ ಎಂದು ಮಾತ್ರವಲ್ಲ, ನಮಗೆ ಬೇಕಾದಷ್ಟು ಅಥವಾ ಅದಕ್ಕಿಂತಲೂ ಹೆಚ್ಚೇ ಇದೆ, ಯಾವುದೇ ಕೊರತೆ ಇಲ್ಲ ಎಂದು ಹೇಳುವಾಗ ಪ್ಲೆಂಟಿ ಆಫ್ ಹೇಳ್ತೇವೆ. ಇದು ಅ ಲಾಟ್ ಆಫ್ಗಿಂತ ಹೆಚ್ಚು ತೃಪ್ತಿಕರವಾದ ಅರ್ಥವನ್ನು ನೀಡುತ್ತದೆ. ಡೋಂಟ್ ವರಿ, ವಿ ಹ್ಯಾವ್ ಪ್ಲೆಂಟಿ ಆಫ್ ಟೈಮ್ ಟು ಕ್ಯಾಚ್ ದ ಟ್ರೈನ್. ತಲೆ ಕೆಡಿಸಿಕೊಳ್ಳಬೇಡ, ರೈಲು ಹಿಡಿಯಲು ನಮ್ಮ ಬಳಿ ಸಾಕಷ್ಟು ಸಮಯವಿದೆ. ದೇರ್ ಈಸ್ ಪ್ಲೆಂಟಿ ಆಫ್ ಫುಡ್ ಫಾರ್ ಎವ್ರಿ ಒನ್ ಎಟ್ ದ ವೆಡ್ಡಿಂಗ್. ಮದುವೆಯಲ್ಲಿ ಎಲ್ಲರಿಗೂ ಆಗುವಷ್ಟು ಸಾಕಷ್ಟು ಆಹಾರವಿದೆ. ಯು ಕ್ಯಾನ್ ಚೂಸ್ ಎನಿ ಡ್ರೆಸ್, ದೇರ್ ಆರ್ ಪ್ಲೆಂಟಿ ಆಫ್ ಆಪ್ಷನ್ಸ್. ನೀನು ಯಾವುದೇ ಡ್ರೆಸ್ ಆಯ್ಕೆ ಮಾಡಬಹುದು, ಅಲ್ಲಿ ಸಾಕಷ್ಟು ಆಯ್ಕೆಗಳಿವೆ. ಅ ಲಾಟ್ ಆಫ್ ಮತ್ತು ಲಾಟ್ಸ್ ಆಫ್ ಸಾಮಾನ್ಯ ಅರ್ಥದಲ್ಲಿ ತುಂಬ ಇದೆ ಎಂದು ಹೇಳಲು. ಪ್ಲೆಂಟಿ ಆಫ್ ಅಂದರೆ ತುಂಬ ಇದೆ ಮತ್ತು ಅದು ನಮಗೆ ಸಾಕಾಗುತ್ತದೆ, ಏನು ಕಮ್ಮಿ ಬೀಳೋಲ್ಲ ಎಂದು ಧನಾತ್ಮಕವಾಗಿ ಹೇಳಲು. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ನಲ್ಲಿ ಮಾತಾಡಬೇಕು, ಇಂಗ್ಲೀಷ್ನಲ್ಲಿ ಧೈರ್ಯ ಬೇಕು, ಕಾನ್ಫಿಡೆನ್ಸ್ ಹೆಚ್ಚಾಗಿ ನಾವು ಶುದ್ಧವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರಬೇಕು ಅಂತ ಇದ್ದರೆ ನನಗೆ ಮೆಸೇಜ್ ಮಾಡಿ ನನ್ನ ವಾಟ್ಸಪ್ ನಂಬರಿಗೆ. ನಾನು ನಿಮಗೆ ಡೈಲಿ ನಿಮ್ಮ ವಾಟ್ಸಪ್ ನಂಬರಿಗೆ 15 ನಿಮಿಷದ ವಿಡಿಯೋ ಕಳಿಸ್ತೇನೆ. ಅದರ ಜೊತೆ ಇನ್ಸ್ಟ್ರಕ್ಷನ್ಸ್ ಸಹ ಕಳಿಸ್ತೇನೆ, ಏನು ಮಾಡಬೇಕು ಹೇಳಿ. ಸೊ ಆ ಥರ ನೀವು ಮಾಡಿದರೆ ಖಂಡಿತವಾಗಿ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡ್ಬೋದು.